ರೀಸೆಂಟಾಗಿ ನನ್ನ ಅಣ್ಣಂಗೆ ಮದುವೆ ಅಂದರೆ ನನ್ನ ಕಸಿನ್ ಅಣ್ಣಂಗೆ ಮದುವೆ ಮಾಡಿಸ್ಬೇಕು ಅಂತ ಹುಡುಗಿ ಹುಡುಕ್ಬೇಕಾದ್ರೆ ಹುಡುಗಿರ ಡಿಮ್ಯಾಂಡ್ಸ್ ಕೇಳ್ಬಿಟ್ಟೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನೆ ಇದೆಯಾ? ಮನೆ ಇದೆ. ಎಷ್ಟು ಮನೆ ಇದೆ? ಒಂದೇ ಮನೆನಾ? ಇಲ್ಲ ನಮಗೆ 3 ಮನೆ ಇರೋ ಹುಡುಗ ಬೇಕು. ಹೌದಾ? ಓದಿದಾರಾ? ಹಾಂ ಓದಿದ್ದಾರೆ. ಏನು ಓದಿದ್ದಾರೆ? ಮಾಸ್ಟರ್ಸ್ ಮಾಡಿ. ಬರೀ ಒಂದೇ ಮಾಸ್ಟರ್ಸಾ? ನಮಗೆ 3 ಮಾಸ್ಟರ್ಸ್ ಮಾಡಿ. ಏನು ಮಾಡ್ತೀರಾ ಗುರು ನೀವು? ನನಗೆ ಅದೇ ಅರ್ಥ ಆಗಲ್ಲ. ಆ್ಯಂಡ್ ಇವಾಗ ಒಂದು ಹುಡುಗಿಯವ್ರ ಅಪ್ಪನೋ ಅಮ್ಮನೋ ಇಷ್ಟೊಂದು ಡಿಮ್ಯಾಂಡ್ಸ್ ಮಾಡೋ ಮುಂಚೆ ಅವರಪ್ಪನೇ 60-65 ವರ್ಷಕ್ಕೋ ಮನೆ ಕಟ್ಸಿರ್ತಾನೆ. ಪಾಪ ಅವ್ನು 28 ವರ್ಷ 30 ವರ್ಷ ಅವ್ನು ಹೆಂಗೆ ಮನೆ ಕಟ್ಸಿರಕ್ಕೆ ಸಾಧ್ಯ? ಅವ್ನು ಹೆಂಗೆ ಐಷಾರಾಮಿ ಜೀವನ ಬದುಕ್ತಿರಕ್ಕೆ ಸಾಧ್ಯ? ಸೊ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಬೇಕು. ಸೊ ಹಾಗಾಗಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ನಾನು ಮಿಡಲ್ ಕ್ಲಾಸು, ನನಗೂ ಮಿಡಲ್ ಕ್ಲಾಸ್ ಹುಡುಗನೇ ಬೇಕು. ಇಬ್ರು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಸಕ್ಸಸ್ನ ಎಂಜಾಯ್ ಮಾಡ್ಬೇಕನ್ನೋದೇ ಅಂತ ಹುಡುಗ ಬೇಕು ನನಗೆ. ಮೈಸೂರು ಹುಡುಗರು ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಿರ್ಬೇಕಾದ್ರೆ ಅಭಿಜ್ಞಾ ಅವ್ರು ಇದ್ದಾರೆ. ಅದು ಸ್ಟ್ರಗಲಿಂಗ್ ಮಾಡ್ತಿರುವಂತ ವೆಲ್ ಸೆಟ್ಲ್ ಹುಡುಗಂತೂ ಈಗಾಗಲೇ ವೆಲ್ ಸೆಟ್ಲ್ ಆಗಿರುವಂತವ್ರಿಗಂತೂ ಅಭಿಜ್ಞಾ ಅವ್ರು ಬೀಳಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ಯಾರೆಲ್ಲ ಸ್ಟ್ರಗಲ್ ಮಾಡ್ತಿದ್ರು ಅಭಿಜ್ಞಾ ಅವ್ರು ಟ್ರೈ ಮಾಡ್ಬೋದು ಅಂತ ಅವರೇ ಕೊಟ್ಟಿದ್ದಾರೆ. ಅದು ಮೈಸೂರು ಅವ್ರು ಆಗಿದ್ರೆ ಮಾತ್ರ, ಪಕ್ಕ ಮೈಸೂರು ಅವ್ರು ಆಗಿರ್ಬೇಕು. ಒಂದು ಸಿಂಪಲ್ ಲೈಫು. ಏನು ಹೇಳ್ತಾರೆ, ಓಡಾಡಕ್ಕೆ ಒಂದು ಕಾರ್ ಬೇಡ, ಕಾರ್ ನನ್ನ ಹತ್ರ ಇದೆ. ಓಡಾಡಕ್ಕೆ ಒಂದು ಗಾಡಿ, ಇರೋದಕ್ಕೊಂದು ಪುಟ್ಟು ಮನೆ, ಬಾಡಿಗೆ ಮನೆ ಆದರೂ ಪರವಾಗಿಲ್ಲ. ದುಡಿಯಕ್ಕೆ ನಾನು ದುಡಿತೀನಿ, ದುಡಿಯಕ್ಕೆ ನೀನು, ದುಡಿಯೋಕ್ಕೂ ನಾನು. ಆರ್ತಿಗೊಂದು ಕೀರ್ತಿಗೊಂದು ಮಗು, ಸಾಕು, ಇಷ್ಟೇ ಜೀವನ. ಬ್ಯೂಟಿಫುಲ್ ಲೈಫ್.